ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯೂಲ್ ದಿಲ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಅಪ್ಪಾಜಿದ ಬರ್ತಡೇ. ಲಾಸ್ಟ್ ಟೈಮ್ ಅವ್ರ ಬರ್ತಡೇ ಮಾಡೋಕೆ ತಿರುಪತಿಗೆ ಹೋಗಿದ್ವಿ. ಈ ಸಲ ಅವ್ರ ಬರ್ತಡೇಗೆ ನಮ್ಮ ಅಣ್ಣ ಅವರಿಗೆ ಕಾರ್ ಗಿಫ್ಟ್ ಮಾಡತ್ತಾನ. ಅದ್ರ ಸಂಬಂಧ ನಾನು ನಮ್ಮ ಅಣ್ಣನ ಊರಿಗೆ ಬಂದೆ. ನಾ ಬಂದ ಕೂಡಲೇ ನೋಡ್ರಿ ನನ್ನ ಸೊಸಿ ಅಂತೂ ನಾನು ಬಿಡಾತೇ ಇಲ್ಲ. ಬೂ ಹೋಗುನ್ ಬಾ ಅಂತಂದು ಕರ್ಕೊಂಡು ಹೊಂಟಾಳೆ ಎಲ್ಲರಿಗೂ. ಆಕೆ ಇಷ್ಟು ಫೋರ್ಸ್ ಮಾಡೋದು ನೋಡಿ ನಾವೆಲ್ಲರೂ ಜಲ್ದಿ ರೆಡಿಯಾಗಿ ಪೂಜೆಗೆಲ್ಲ ಸಾಮಾನು ರೆಡಿ ಮಾಡ್ಕೊಂಡು ಆಮೇಲೆ ಕಾರ್ ಶೋರೂಮಿಗೆ ಹೋದ್ವಿ. ನಮ್ಮ ಅಣ್ಣ, ವೈನಿ, ನಮ್ಮ ಅಣ್ಣನ ಫ್ರೆಂಡ್ಸ, ನಮ್ಮ ಅಜ್ಜಿ ಎಲ್ಲರೂ ಸೇರಿ ಹೋದ್ವಿ. ಅಲ್ಲಿ ನಮ್ಮ ಅಣ್ಣ ನೋಡ್ರಿ ಎಷ್ಟು ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಮಾಲಿ ಅದು ತೊಗೊಂಡು ರೆಡಿ ಆಗ್ಯಾನ. ಆಮೇಲೆ ನಮ್ಮ ಅಣ್ಣ ಮಂಗಳಾರತಿ ಮಾಡು ಮುಂದೆ ನಮ್ಮ ಮಮ್ಮಿ ಸಣ್ಣವರಿದ್ದಾಗಿಂದ ಕಲಿಸಿದ್ದ ಹಾಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನ ನಾನು ನಮ್ಮ ವೈನಿ ಅದು ಎಲ್ಲರೂ ಹಾಡಿ, ಹೆಣ್ಮಕ್ಳು ಯಾವಾಗಿದ್ರೂ ಲಕ್ಕಿ ಅಲ್ಲ, ಅದ್ರ ಸಂಬಂಧ ನಮ್ಮ ಸೊಸೆ ಅಂದರೆ ಪುಟಾಣಿ ಲಕ್ಕಿ. ಅವಳ ಕಡೆಯಿಂದ ಎಲ್ಲ ಕಾಲ್ಗುಣದಿಂದ ಎಲ್ಲ ಚಲೋ ಆಗಲಿ ಅಂತ ದೇವ್ರ ಕಡೆ ಬೇಡ್ಕೊಂಡು ಅವಳ ಕಡೆಯಿಂದನೇ ನಾವು ಎಲ್ಲ ಸ್ಟಾರ್ಟ್ ಮಾಡಿಸಿದ್ವಿ. ನೆಕ್ಸ್ಟ್ ನಮ್ಮ ಅಣ್ಣ ನಮ್ಮ ಪಾಪು ಕಡೆಯಿಂದ ಕೀಸ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ನಮ್ಮನ್ನೆಲ್ಲ ಒಂದು ರೈಡಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದು ಕರ್ಕೊಂಡು ಹೊಂಟಿದ್ದ. ಆಕಿನೂ ನೋಡ್ರಿ ಕಾರ್ ಹತ್ತಿದ ಕೂಡಲೇ ಎಲ್ಲರಿಗೂ ಟಾಟಾ ಅಂತಂದು ಟಾಟಾ ಮಾಡಿ ಹೋಗಕ್ಕೆ ರೆಡಿ ಆದ್ಲು. ಕಾರ್ ಡೀಟೇಲ್ಸ್ ಹೇಳಬೇಕಂತಂದ್ರೆ ಮಾರುತಿ ವೆಗನಾರ್. ಆ್ಯಕ್ಚುಲಿ ನಮ್ಮ ಪಪ್ಪನ ಕಡೆ ಫಸ್ಟ್ ಬ್ರೀಝಾ ಇತ್ತು, ಬಟ್ ಅದು ಅವ್ರಿಗೆ ಭಾಳ ದೊಡ್ಡದಾಗ್ತೈತಿ, ಸಣ್ಣದಕ್ಕೆಲ್ಲ ತೊಗೊಂಡು ಹೋಗೋಕ್ಕಾಗಂಗಿಲ್ಲ ಅಂತ ಅವ್ರು ವೆಗನಾರನ್ನ ಭಾಳ ಲೈಕ್ ಮಾಡ್ತಿದ್ರು. ಅದ್ರ ಸಂಬಂಧ ನಮ್ಮನ್ನ ಬ್ರೀಝಾ ತೊಗೊಂಡು ಅವ್ರಿಗೆ ವೆಗನಾರ್ ಕೊಡಿಸಿದ್ರು. ನೋಡ್ರಿ ನಾ ಇಷ್ಟ ಹೇಳೋದ, ನಮ್ಮ ಅಪ್ಪಾಜಿಗೆ ಭಾಳ ಖುಷಿ ಆಗ್ತೈತಿ ನಮ್ಮನ್ನ ಕಾರ್ ತೊಗೊಂಡು ಹೋದ ಕೂಡಲೇ. ನಮ್ಮ ಅಪ್ಪಾಜಿಗೂ ನಮ್ಮ ಅಣ್ಣನಂತ ಮಗ ಇರೋದು ಒಂದು ದೊಡ್ಡ ಹೆಮ್ಮೆ. ನೀವು ನಿಮ್ಮ ಅಪ್ಪಾಜಿ ಬರ್ತಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.